ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಎಲ್ಲಾ ಸಿಗ್ತಾವ ನಿಮಗ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಪ್ರತಿ ದಿವಸ ಹೇಳಿಸ್ಕೋಬೇಡ್ರಿ. ನಾವಂಕೆ ಈಗ ಕಳ್ಸುದ ಬಿಟ್ಟಿದೆ. ಒಟ್ಟಾರೆ ನಮ್ಮ ವಾಹಿನಿ ನೋಡುವ ಆಸೆ ಇತ್ತಂದ್ರ ದಯಮಾಡಿ ವಾಟ್ಸಪ್ ಹಾದಿ ಅವ್ರು ಕಳಿಸ್ತಾರ ಇವ್ರು ಕಳಿಸ್ತಾರ ಅಂತ ಹಾದಿ ಕಾಕೋತ್ ಕುಂಡ್ಬೇಡ್ರಿ. ಫಾಲೋವರ್ ಆಗ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಲೈಕ್ ಕಮೆಂಟ್ ಶೇರ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಸಹಕಾರಿ ಸಕ್ರಿ ಫ್ಯಾಕ್ಟ್ರಿಗಳ ಯಾಕ ಲಾಸ್ ಆಗ್ತಾವ ಅನ್ನೋದ ಬಹಳ ಮಂದಿ ವಿಚಾರ ಮಾಡ್ತಿರ್ತಾರ. ಆದ್ರ ಯಾಕೆ ನುಕ್ಸಾನ್ ಆಗತ್ತಾವ ಅಂತ ಬರೀ ನಾವು ಬಹಳ ಆದ್ರ ಆಡಳಿತ ಮಂಡಳಿ ಮ್ಯಾಗ ನಾವು ಆರೋಪ ಮಾಡ್ತಿರ್ತೇವ. ಆಡಳಿತ ಮಂಡಳಿಯಾಗ ಹೆಚ್ಚ ಕಡಿಮೆ ಈ ಸಂಸ್ಥಾಗಳನ್ನ ನುಕ್ಸಾನ್ ಮಾಡ್ರು ಅಂತೇಳಿ ಮ್ಯಾಕ್ಸಿಮಮ್ ರಾಜ್ಯದ ಕಬ್ಬು ಬೆಳಿ ರೈತರದ್ದು ಎಲ್ಲ ಆ ಕಡೆ ದೃಷ್ಟಿ ಇರ್ತೈತಿ. ಅಥವಾ MD ಆಗ್ಲಿ ಅಲ್ಲಿ ಆಡಳಿತ ಮಂಡಳಿ ಇವ್ನ ಬಿಟ್ರೆ ಬೇರೆದವ್ರ ಮ್ಯಾಗ ಯಾರು ಆರೋಪ ಮಾಡುದಿಲ್ಲ. ಇವತ್ತು ರಾಜ್ಯದಾಗ ಇರುವಂತ ಸುಮಾರ 27-28 ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ಇರ್ಬೇಕು. ಅದ್ರಾಗ ಲಾಭದಾಗ ಬಹುತೇಕ ನಾನು ಇದ್ದದ್ದು ಕೇಳೇ ಇಲ್ಲ. ಅದಕ್ಕ ಮತ್ತ ತರುದು, ಒತ್ತುದು, ಪ್ಯಾಚ್ ಮಾಡುದು, ಮತ್ತ ಚಾಲು ಮಾಡುದು, ಅನೇಕ ಬಗಲ ಹಾಕಿದಾವು. ಅನೇಕ ಹೊಳಿ ಚಾಲು ಆಗದಂತ ಪರಿಸ್ಥಿತಿ ಇವತ್ತು ಸಕ್ರಿ ಫ್ಯಾಕ್ಟ್ರಿ ಇವು ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ರಾಜ್ಯದಾಗ ಆಗೈತಿ. ಅದನ್ನ ಹೊರತುಪಡಿಸಿ ಇವತ್ತ ಅವ್ರೇನ ನೀರ್ ಹಾಕಿಲ್ಲ, ಗೊಬ್ಬರನೂ ಹಾಕಿಲ್ಲ. ಆದ್ರೆ ಕಬ್ಬಿನ ಬಿಲ್ಲ 12 ಕೋಟಿ ರೂಪಾಯಿ ಅವ್ರ ಹೆಸರ್ಲಿ ಅಂದ್ರ ರೈತರು ಕಬ್ಬು ಹಚ್ಚಿದಾರಂತ ಜಮಾ ಆಗ್ತೈತಿ. ಇದ ಜಾದೂನು ಮಾಡಿಲ್ಲ. ಅವ್ರ ಏನ್ ಮಾಡೋದು ಕಾನೂನು ಬದ್ಧವಾಗೇ ಮಾಡಿದಾರ. ಅವ್ರು ಅಲ್ಲಿ ವೇಬ್ರಿಡ್ಜ್ ಸ್ಟಾಪ್ ಆಪರೇಟರ್ ಆಗ್ಲಿ, ಸೂಪರ್ವೈಸರ್ಗಳ ಈ ಮುಧೋಳ ತಾಲೂಕಾ ಬಾಗಲಕೋಟೆ ಜಿಲ್ಲೆ ರನ್ನ ಸಹಕಾರಿ ಸಕ್ರಿ ಕಾರ್ಖಾನೆ ಒಂದು ಕಾಲಕ್ಕ ದೇಶದಾಗ ನಂಬರ್ 1 ಸಹಕಾರಿ ಸಕ್ರಿ ಕಾರ್ಖಾನೆ. ಅನೇಕ ರಾಜಕೀಯ ನಾಯಕರು ಹುಟ್ಟಕೈತಿ ಕಾರ್ಯಕ್ರಮ ಈ ಕಾರ್ಖಾನೆ. ಇಲ್ಲಿ ಈ ಕಾರ್ಖಾನೆ ಮ್ಯಾಗ ಅನೇಕ ನಾಯಕರು ಬೆಳೆದಾರ, ರೈತ ನಾಯಕರಾಗಿದ್ದಾರೆ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ, MLA-ಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ ಈ ಫ್ಯಾಕ್ಟ್ರಿ ಮ್ಯಾಗ. ಆದ್ರೆ ಇದು ಸತತವಾಗಿ ನುಕ್ಸಾನ್, ಮತ್ತ ಸರ್ಕಾರ ಫಂಡ್ ಕೊಡುದು, ಎಲ್ಲರ ಸಾಲ ಎತ್ತುದು, ಮತ್ ಬಂದ್ ಆಗೋದು, ಚಾಲು ಆಗೋದು ಇದು ನಡೆದೈತೆ. ಆದ್ರೆ ಯಾಕೆ ಹಾನಿ ಆಗತೈತೆ ಅನ್ನೋದ ಯಾವ ನಿರ್ದೇಶಕನು ಲಕ್ಷ್ಯ ಕೊಡ್ಲಿಲ್ಲ. ಇದ್ರಾಗೇನು ಅಧ್ಯಕ್ಷ ಹೊಡೆದಿಲ್ಲ, MD ಹೊಡೆದಿಲ್ಲ. ಆದ್ರ ಈ ವೇಬ್ರಿಡ್ಜ್ ಸ್ಟಾಪ್ ಸೂಪರ್ವೈಸರ್ಗಳು, ಆಪರೇಟರ್ಗಳ ಈ ಯಾರ ಅಂದ್ರ ಆ ವರ್ಷದ ಕಬ್ಬು ಲಾವಣಿ ಪ್ರದೇಶನ ಮ್ಯಾಪ್ದಾಗ ಒಂದು ಆಪ್ದಾಗ ಅದನ್ನ ವಿಡಿಯೋ ಮಾಡಿಕೊಳ್ಳೋದು, ಆ ಏರಿಯಾದಿಂದ ಕಬ್ಬು ಅಲ್ಲಿ ಬಂದೈತೆ ಅನ್ನೋದು ಬೋಗಸ್. XYZ ಯಲ್ಲಾಪನ ಹೆಸರ್ಲೆ ಬಂದೈತೆ ಕಬ್ಬು ಬರ್ದೇ ಇದ್ದಕ್ಕ ಆ ಗಾಡಿ ಕಾಟ ಆಗೈತೆ ಅಂತ ಹೇಳಿ ಸುಮಾರು 12-13 ಕೋಟಿ ಅಂತಾರು, ಇನ್ನೂ 10 ಕೋಟಿ ರೂಪಾಯಿ ಬರ್ಬೇಕಂತಾರ ಅವ್ರು. ಈ 3-4 ವರ್ಷದಾಗ ಕಬ್ಬ ಬೆಳಿದನ ಆ ಕಬ್ಬಿನ ಹೆಸರಿನ ಮ್ಯಾಗ ಅಕೌಂಟ್ ತೆಗೆದು ಕಾಟ ಆಗೈತೆ ಅಂತ ಹೇಳಿ ಆ ಫ್ಯಾಕ್ಟ್ರಿಗೆ ಕಬ್ಬು ಹೋಗುದನ್ನ ಕಬ್ಬು ಬಂದೈತಂತ ನುಕ್ಸಾನ್ ಮಾಡಿದ ಶಾಣ್ಯಾರ ತೊಡೆ ಮಂದಿ, ಒಂದ್ 10-15 ಮಂದಿ ಗ್ಯಾಂಗ್ ಐತದ. ಇವ್ರ ಇದನ್ನ ಬಿಜಾಪುರ SP ನಿಂಬರಿಗೆ ಅವರ ಪ್ರೆಸ್ ಮೀಟ್ ದಾಗ ಹೇಳಿದಾರ. ಒಂದ್ ಕೆಲವೊಂದು ಪಾಯಿಂಟ್ ಅಟ್ಟೆ ಹೇಳ್ತಾರೆ ನಿಮಗೆ. ಬೋಗಸ್ ಬಿಲ್ಲು ರಶೀದಿಗಳನ್ನ ಮಾಡಿ ಒಟ್ಟು 1,87,18,324 ರೂಪಾಯಿಗಳು ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಫ್ಯಾಕ್ಟ್ರಿಗೆ ನಷ್ಟ ಮಾಡಿರ್ತಾರೆ ಅಂತಂತ ಹೇಳಿ ಕೇಸ್ ದಾಖಲಾಗಿರುತ್ತೆ. ಸೊ ಮೇಲ್ನೋಟಕ್ಕೆ ಇದು ಕೇವಲ 25-26ನೇ ಸಾಲಿನಲ್ಲಿ ಒಟ್ಟು 17,000 ಮೆಟ್ರಿಕ್ ಟನ್ ಕಬ್ಬಿಗೆ ಸಂಬಂಧಪಟ್ಟಂತೆ 1,87,00,000 ಫ್ಯಾಕ್ಟ್ರಿಗೆ ನಷ್ಟ ಆಗಿದೆ ಅಂತ ಕಂಡು ಬಂದ್ರು ಕೂಡ ಈ ಹಿನ್ನೆಲೆಯನ್ನ ಇನ್ ಡೆಪ್ತ್ ಆಗಿ ನಾವು ಪರಿಶೀಲನೆ ಮಾಡಿದಾಗ DSP ರೂರಲ್ಲು, ಮತ್ತೆ CPI ವಿಜಯಪುರ ರೂರಲ್ಲು, ಮತ್ತೆ PSI ಬಬಲೇಶ್ವರು, ಮತ್ತೆ ಇಲ್ಲೆಲ್ಲ ಇರುವಂತಹ ಸಿಬ್ಬಂದಿಗಳ ಒಂದು ತನಿಖಾ ತಂಡವನ್ನ ನೇಮಕ ಮಾಡಿಕೊಂಡು ಇದನ್ನ ಇನ್ ಡೆಪ್ತ್ ಇನ್ವೆಸ್ಟಿಗೇಷನ್ಗೆ ಇಳಿತಾರೆ. ಇದರಲ್ಲಿ ಇವನ ಜೊತೆಗೆ ಇನ್ನೂ ಒಂದು 7 ಜನ ಆರೋಪಿತರನ್ನು ಕೂಡ ಇದರಲ್ಲಿ ಕಂಡು ಬರುತ್ತೆ. ಇದು ಕೇವಲ 2025 ಮತ್ತೆ 26ನೇ ಸಾಲಿನಲ್ಲಿ ಅಷ್ಟೇ ಅಲ್ಲ, ಇದು 2020ರಿಂದ 26ರವರೆಗೂ ಸುಮಾರು 5-6 ವರ್ಷಗಳ ಕಾಲ ನಿರಂತರವಾಗಿ ಈ ರೀತಿ ಇವರು ಫ್ರಾಡ್ ಮಾಡಿದ್ದಾರೆ ಅನ್ನೋದು ಕೂಡ ಕಂಡು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಉಳಿದಂತ ಆರೋಪಿತರಾದಂತಹ ಬೀರಪ್ಪ ಗಾಡ್ದಾರ್ ಆಗಿರ್ಬೋದು, ಈತ ರಬಕವಿ ತಾಲೂಕು, ಯಲ್ಲಪ್ಪ ಗಾಡ್ದಾರ್ ಆಗಿರ್ಬೋದು, ಇವನು ಕೂಡ ರಬಕವಿ ತಾಲೂಕು ಯರಗಟ್ಟಿ ಊರು, ಪ್ರಕಾಶ್ ಸಿದ್ಲಿಂಗ್ ಗಡ್ಡಿ, ಈತ ಅಲಕ್ನೂರು ತಾಲೂಕು ರಾಯಬಾಗ, ಈಸ್ ಒನ್ ಆಫ್ ದ ಮೇನ್ ಅಕ್ಯೂಸ್ಡ್, ಪರಮಾನಂದ ಗಡ್ಡಿ,
ಇವನು ಕೂಡ ಅಲಕ್ನೂರು ರಾಯಬಾಗ, ಮಹಾದೇವ್ ಕಾಂಬ್ಳೆ ಈತನು ರಾಯಬಾಗ, ಬಾಳಪ್ಪ ಜೋಪಡೆ ಈತನು ಕೂಡ ರಾಯಬಾಗ, ಪ್ರಭಾಕರ್ ಸಿಂಘೆ ಅನ್ನೋನು ಹೂಗಾರ, ಕಾಗವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿರುವಂತಹ ಹೂಗಾರ್ ಶುಗರ್ ಫ್ಯಾಕ್ಟರಿ ಏನಿದೆ ಅಲ್ಲಿ ಅವನು. ಇವರೆಲ್ಲ ಸೇರ್ಕೊಂಡು ಈ ಪ್ರಕರಣವನ್ನ ಮಾಡಿದ್ರು ಅನ್ನೋದು ಕಂಡು ಬರುತ್ತೆ. ಇವರ ಹಿನ್ನೆಲೆಯನ್ನ ಚೆಕ್ ಮಾಡಿದಾಗ ಇವರು ಇದೇ ರೀತಿ ಬೆಳಗಾವಿ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಶುಗರ್ ಫ್ಯಾಕ್ಟರಿಗಳಲ್ಲಿನೂ ಕೂಡ ತೂಕದ ವಿಚಾರದಲ್ಲಿ ಮೋಸ ಮಾಡಿ ಅಲ್ಲಿ ಇದ್ದಂತ ಶುಗರ್ ಫ್ಯಾಕ್ಟರಿಗಳಿಗೂ ಕೂಡ ಲಾಸ್ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಜನದ ಮೇಲೆ ಕಂಪ್ಲೇಂಟ್ನು ಆಗಿದೆ, FIR ಗಳನ್ನು ಕೂಡ ಆಗಿದೆ. ಈಗೇನು ನಾವು ಪ್ರಮುಖ ಆರೋಪಿ ಇದ್ದಾನೆ ದರೆಪ್ಪ ನಾವಿ, ಈತನನ್ನ ನಾವು ವಿಚಾರಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಇನ್ನೊಬ್ಬ ಬೀರಪ್ಪ ಗಡದಾರ್ ಅನ್ನುವಂತವನು ಈ ದರೆಪ್ಪ ನಾವಿಕ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ಬೀರಪ್ಪ ಗಾಡ್ದಾರ್ ಇದೇ ರೀತಿ ರೈತರಿಗೆ ಏನು ಕಾರ್ಖಾನೆಯಲ್ಲಿ ಚಿಟ್ ಬಾಯ್ಸ್ ಅಂತ ಇರ್ತಾರೆ, ಫೀಲ್ಡ್ ಲೆವೆಲ್ ದಲ್ಲಿ ಚಿಟ್ ಬಾಯ್ಸ್ ಗಳು ಹೋಗ್ಬಿಟ್ಟು ಅಲ್ಲಿ ರೈತರು GPS ಲೊಕೇಶನ್ಸ್ ಗಳನ್ನ ಬೆಳೆದಂತ ಬೆಳೆಗಳನ್ನ ಅವರು ಆಪ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಒಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ಮುಖಾಂತರ ಶುಗರ್ ಫ್ಯಾಕ್ಟರಿ ಮಾಹಿತಿ ಹೋಗುತ್ತೆ, ಇಂತ ರೈತ ಶುಗರ್ ಬೆಳೆದಿದ್ದಾನೆ, ಮುಂದೆ ಶುಗರ್ ಬೆಳೆದ್ಮೇಲೆ ಇದು ಫ್ಯಾಕ್ಟ್ರಿಗೆ ಬರುತ್ತೆ ಅನ್ನೋ ಒಂದು ಪ್ರಕ್ರಿಯೆ. ಇವರು ಈ ಫೇಕ್ ಕೋಡ್ ಗಳನ್ನೇ ಜನರೇಟ್ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ಫೀಲ್ಡ್ ಲೆವೆಲ್ ದಲ್ಲಿ ಹೋಗೋದು, ಅಲ್ಲಿ ರೈತ ಬೆಳೆದಿರಲ್ಲ, ಬೆಳೆದಿದ್ದಾನೆ ಅಂತಂತೇಳಿ ಕೋಡ್ ಅನ್ನ ಜನರೇಟ್ ಮಾಡೋದು. ಸೊ ಜನರೇಟ್ ಮಾಡಿದಾದ್ಮೇಲೆ ಈ ತೂಕ ಮತ್ತು ಬಿಲ್ ಜನರೇಟ್ ಮಾಡೋ ಟೈಮ್ ಅಲ್ಲಿ ಇವ್ರೇನು ಈಗ ಆರೋಪಿಗಳಿದ್ದಾರೆ ಆ ಶಿಫ್ಟ್ ಅಲ್ಲಿ ಅವರೇ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಫಾರ್ ಎಕ್ಸಾಂಪಲ್ 10 ಮೆಟ್ರಿಕ್ ಟನ್ ಶುಗರ್ ಬಂದಿದ್ದಿಲ್ಲ ಅಂದ್ರೂ ಬಂದಿದೆ ಅಂತಂತೇಳಿ ಬಿಲ್ ಜನರೇಟ್ ಮಾಡಿದಾಗ ಅದು ಫ್ಯಾಕ್ಟ್ರಿ ಲೆಕ್ಕಕ್ಕೆ 10 ಮೆಟ್ರಿಕ್ ಟನ್ ಶುಗರ್ ಬೆಳೆದಂಗ ಆಗತ್ತೆ, ಬಿಲ್ ಬಂದು ಬಿದ್ದಂಗ ಆಗತ್ತೆ, ಬಿಲ್ ಜನರೇಟ್ ಆಗತ್ತೆ. ಇನ್ ರಿಯಾಲಿಟಿಯಲ್ಲಿ ಶುಗರೇ ಬಂದಿರಲ್ಲ. ಹಾಗಾಗಿ ಈ ರೀತಿ ಇವರು ಯಾವಾಗ ಇವರು ಶಿಫ್ಟ್ ಇತ್ತು, ಯಾವಾಗ ಟೈಮಿಂಗ್ ಇತ್ತು, ಸುಮಾರು 93 ಜನರ ಹೆಸರಲ್ಲಿ ಸುಮಾರು 93 ಬ್ಯಾಂಕ್ ಅಕೌಂಟ್ಗಳ ಹೆಸರಲ್ಲಿ 2020ರಿಂದ 26ರವರೆಗೆ ಒಟ್ಟು 34,490 ಮೆಟ್ರಿಕ್ ಟನ್ ಏನಿದೆ ಇದು ಫೇಕ್ ಕಬ್ಬು ಬಂದೇ ಇಲ್ಲ. ಇಷ್ಟೊಂದು ಕಬ್ಬು ಬಂದಿದೆ ಅಂತ ಹೇಳಿ ಅದಕ್ಕೆ ಕಬ್ಬಿಗೆ ಬರೀ ಕಬ್ಬಿನ ಬಿಲ್ ಅಷ್ಟೇ ಇರಲ್ಲ, ಅದಕ್ಕೆ ಕಬ್ಬು ನೂರ್ಸ್ಬೇಕಾದ್ರೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಕಟಾವಿಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಟ್ರಾನ್ಸ್ಪೋರ್ಟಿಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ. ಅದಕ್ಕೆಲ್ಲಾ ಸೇರಿ ಒಟ್ಟು 91 ಬ್ಯಾಂಕ್ ಖಾತೆಗಳಿಗೆ 12,37,27,424 ರೂಪಾಯಿಗಳನ್ನ ಫ್ಯಾಕ್ಟರಿಗೆ ನಷ್ಟ ಮಾಡಿ ಇವರು ಏನು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಕೈಗೊಂಡಾಗ ಈಗಾಗಲೇ 10,50,83,000 ರೂಪಾಯಿಯನ್ನ ಮಾನ್ಯ ನ್ಯಾಯಾಲಯದ ಆರ್ಡರ್ ನ ತೆಗೆದುಕೊಂಡು ಈಗಾಗಲೇ ಶುಗರ್ ಫ್ಯಾಕ್ಟರಿಗೆ ವಾಪಸ್ಸು ಕೊಡಲಾಗಿದೆ. ಅದರ ಜೊತೆಗೆ ಸುಮಾರು 82,07,569 ರೂಪಾಯಿನ ಫ್ರೀಸ್ ಮಾಡಲಾಗಿದೆ. ಒಟ್ಟು 11,32,07,569 ರೂಪಾಯಿ, ನಿಯರ್ಲಿ 93% ಆಫ್ ರಿಕವರಿ ಈ ಪ್ರಕರಣದ ತನಿಖೆಯಲ್ಲಿ ನಮ್ಮ ಪೊಲೀಸ್ನವ್ರು ಮಾಡಿಬಿಟ್ಟು ನಂದಿ ಸಹಕಾರ ಶುಗರ್ ಫ್ಯಾಕ್ಟರಿ ಏನಿದೆ ಅದಕ್ಕೆ ಕಳೆದ 5-6 ವರ್ಷದಿಂದ ಆದಂತ ಮೋಸದ ದುಡ್ಡು ವಾಪಸ್ ಅವರಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನ ಕೈಗೊಂಡಂತಹ CPI ರಮೇಶ್ ಔಜಿ ಮತ್ತೆ PSI ಬಬಲೇಶ್ವರ್ ಬಸನಗೌಡ ಮತ್ತು ಅವರೆಲ್ಲ ತನಿಖಾ ತಂಡ ಮತ್ತೆ ಇದರ ಮಾರ್ಗದರ್ಶನವನ್ನು ಮಾಡಿದಂತ ನಮ್ಮ DSP ಮತ್ತೆ ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರು ಈ ವಿಶೇಷ ತಂಡವನ್ನ ಮಾಡಿಬಿಟ್ಟು ಕೇವಲ 3-4 ತಿಂಗಳಲ್ಲಿ ಈ ಪ್ರಕರಣವನ್ನ ಇನ್ ಡೆಪ್ತ್ ಆಗಿ ತನಿಖೆ ಮಾಡಿ ಸುಮಾರು 11,32,00,000 ವಾಪಸ್ಸು ಶುಗರ್ ಫ್ಯಾಕ್ಟರಿಗೆ ಬರುವಂಗೆ ಮಾಡಿದ್ದಾರೆ. ಈ 8 ಜನ ಆರೋಪಿತರನ್ನು ಕೂಡ ಕಾನೂನು ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಅಂದ್ರೆ ಇವ್ರೇನ ಈ ಒಂದ್ ಕಬ್ಬು ಬೆಳೆದಿಲ್ಲ, ಗೊಬ್ಬರ ಹಾಕಿಲ್ಲ, ನೀರ್ ಹಾಕ್ಸಿಲ್ಲ, ಕಳೆ ತೆಗ್ದಿಲ್ಲ, ಈ ರೈತರನ್ನ ಅಥವಾ ಸಹಕಾರಿ ಫ್ಯಾಕ್ಟ್ರಿನ ಹೆಂಗ್ ನುಕ್ಸಾನ್ ಮಾಡ್ಬೇಕನ್ನೋ ಎಂತ ತಿಳಿವಾನ್ ಶಾನೆ ಇರ್ಬೇಕು ಈ ಗ್ಯಾಂಗ. ಅಂದ್ರ ಅಲ್ಲಿ ಕಾಟ ಕಬ್ಬು ಬರ್ದನ್ನ ಬಂದೈತಂತ ಬಿಲ್ ತಕೊಂಡ್ ಹೋಗ್ಬಿಟ್ಟಿದಾರ, ಜಮಾ ಆಗೈತಿ, ಅದನ್ನ 12 ಕೋಟಿ ಚಿಲ್ಲರ್ ರಿಕವರಿಯನ್ನು ಮಾಡತ್ತಾರು. ಇನ್ನು ನಾನ್ ಇದನ್ನ ಯಾಕೆ ಒಂದ್ ಸಹಕಾರಿ ನಮ್ಮ ರಾಜ್ಯದ ಎಲ್ಲಾ ಸಹಕಾರಿ ಸಕ್ರಿ ಚೇರ್ಮನ್ MD-ಗಳು ಹೇಳ್ತಾನ, ಯಾಕಂದ್ರೆ ಇದೊಂದು ವ್ಯವಸ್ಥಿತ ಜಾಲ ಐತೆ, ನಿಮ್ಮ ಶುಗರ್ ಫ್ಯಾಕ್ಟ್ರಿಯಾಗೂ ಹಿಂಗ ಆಗಿರ್ಲೇಬೇಕ. ಅದಕ್ಕ ಸರಿಯಾಗಿ ಈ ಒಂದ್ ರನ್ ಶುಗರ್ ಫ್ಯಾಕ್ಟ್ರಿಗೆ ಡೈರೆಕ್ಟರ್ಗಳನ್ನ ಸಂಪರ್ಕ ಮಾಡ್ರ ಅಥವಾ ಬಿಜಾಪುರ SP ಅವ್ರನ್ನ ಪೊಲೀಸ್ ಇಲಾಖೆ ಸಂಪರ್ಕ ಮಾಡ್ರ ಅವ್ರು ಹೆಂಗ್ ಮಾಡಿರೋ ಅನ್ನೋದು ಗೊತ್ತಾಗ್ತೈತಿ. ಯಾಕಂದ್ರೆ ಈ ಶುಗರ್ ಫ್ಯಾಕ್ಟ್ರಿಗಳು ನುಕ್ಸಾನ್ ಆಗ್ಬೇಕಾದ್ರೆ ಇಂಥವನು ಮೇಜರ್ ಕಾರಣ. ಒಂದ್ 12 ಕೋಟಿ ಇಲ್ಲಿ ಬೋಗಸ್ ಕಬ್ಬು ಬರ್ದ ಹೋದ್ರ ಆ ಫ್ಯಾಕ್ಟ್ರಿ ಯಾವಾಗ ಉಜ್ಜಳ ಆಗುದ. ಹಂಗ ಬಹುತೇಕ ನಮ್ಮ ಜಿಲ್ಲೆ ರಾಜ್ಯದಾಗಿನ ಸಹಕಾರಿ ಸಕ್ರಿ ಫ್ಯಾಕ್ಟ್ರಿಗಳ ಇವತ್ತ
ಹಿಂಗ ಆಗಿರ್ಬಹುದಂತ ಅನ್ನೋ ಒಂದು ತರ್ಕಲೆ ಎಲ್ಲಾ ಸಹಕಾರಿ ಸಕ್ರಿ MD ಗಳ ಆಡಳಿತ ಮಂಡಳಿಯವರ ಈ ಕಡೆ ಲಕ್ಷ ಕೊಡ್ರಿ, ಯಾರ ಹೆಸರ್ಲಿ ಕಬ್ಬು ಹೋಗೈತಿ, ಎಷ್ಟು ಹೋಗೈತಿ, ರಿಕವರಿ ಎಷ್ಟು ಬಂತು, ಯಾಕ ನಮ್ದು ನುಕ್ಸಾನ್ ಆಗತೈತಿ, ಅದ ಕಡೆ ಲಕ್ಷ ಕೊಡ್ರಿ. ಇದು ಒಂದು ಪಾಯಿಂಟ್ ನಿಮಗ, ಇದು ಹಿಂಗೂ ಆಗಿರ್ಬಹುದ. ಅದಕ್ಕ ಆ ಕಡೆ ಲಕ್ಷ ಕೊಡ್ರಿ, ಲಾಭದಾಗ ನಡೆಸ್ರಿ. ಇವತ್ತ ಬೆವರು ಸುರಿಸಿದ ಕಬ್ಬು ಕಳಿಸಿದಂತ ರೈತಗ ಇನ್ನೂ ಸರಿಯಾಗಿ ಬಿಲ್ಗಳು ಮುಟ್ಟಿಲ್ಲ. ಆದ್ರೆ ಕಬ್ಬು ಕಳಿಸಿದೇವಂತ ರೊಕ್ಕ ತಗೊಂಡ್ ಇಂತ ಒಂದು ವ್ಯವಸ್ಥಿತ ಜಾಲ ಚೈನಿ ಮಾಡೋರಿಗೆ ನಾವ್ ಏನಂತ ಕರಿಬೇಕು ಅನ್ನೋದು ನನಗಂತೂ ಗೊತ್ತಾಗತ್ತಿಲ್ಲ. ಅದಕ್ಕ ಈ ತುಡುಗರ ಗ್ಯಾಂಗ್ ಅಂತನ ಇದಕ್ಕ ತುಡುಗರ ಗ್ಯಾಂಗ್ ನಡೆದಕ್ಕ ಆ ಸಕ್ರಿ ಫ್ಯಾಕ್ಟರಿ MD ಅವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಅಭಿನಂದನೆ ತಿಳಿಸ್ತೇನೆ. ಆದಷ್ಟು ಬೇಗ ಇಂಥವ್ ಎಲ್ಲೆಲ್ಲಿ ವಂಚನೆ ಆಗಿದಾವಲ್ಲ ಅಲ್ಲಿ MD ಗಳ ಇದನ್ನ ಕಂಡು ಹಿಡಿಬೇಕು. ರೈತರ ಬೆವರು ಸುರಿಸಿ ಸೇರ್ ಕೂಡಿಸಿದಂತ ಫ್ಯಾಕ್ಟರಿಗಳು ಲಾಭ ಕಡೆ ಒಯ್ಬೇಕಂತ ಗರ್ದಿ ಗಮ್ಮತ್ತ ನಿಮ್ಗೆ ಆಗ್ರಹನೂ ಮಾಡ್ತೈತಿ, ವಿನಂತಿ ಮಾಡ್ತೈತಿ. ನಮಸ್ಕಾರ.